ರೈತರಿಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಅಪ್ಡೇಟ್. ಸಾಲ ಮನ್ನಾ ಮಾಡಿ ಎಂದಿದ್ದಕ್ಕೆ ಸಚಿವರು ತಾಳ್ಮೆ ಕಳೆದುಕೊಂಡಿದ್ದಾರೆ. ಮನವಿ ಕೊಡೋಕೆ ಬಂದ ರೈತರ ಜೊತೆ ವಾಗ್ವಾದ ನಡೆಸಿದ್ದಾರೆ. ಸಚಿವ ಸಂತೋಷ್ ಲಾಡ್ ತಾಳ್ಮೆ ಕಳೆದುಕೊಂಡಿದ್ದಾರೆ. ಏರು ಧ್ವನಿಯಲ್ಲಿ ಸಂತೋಷ್ ಲಾಡ್ ವಾಗ್ವಾದ ನಡೆಸಿದ್ರು. ಮಾತಿನ ಚಕಮಕಿ ಕೂಡ ನಡೆಯಿತು. ಧಾರವಾಡ ಜಿಲ್ಲೆಯ ಹುಲಿಕೇರಿಯಲ್ಲಿ ಸಂತೋಷ್ ಲಾಡ್ ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಯಾಕೆ ಹಿಂಗ್ ಮಾಡಿದ್ರು ಸಂತೋಷ್ ಲಾಡ್ ಅವರು? ಮನವಿ ಕೊಡೋದಕ್ಕೆ ಬಂದಂತಹ ರೈತರೊಂದಿಗೆ ಸಚಿವರು ಸ್ವಲ್ಪ ಜೋರಾಗಿ ವಾಗ್ವಾದ ನಡೆಸಿದಂತಹ ಘಟನೆ ನಡೆಯಿತು. ತಾಳ್ಮೆ ಕಳ್ಕೊಂಡ್ರು ಸಂತೋಷ್ ಲಾಡ್ ಅವರು. 73,000 ಕೋಟಿ ಸಾಲ ಮನ್ನಾ ಮಾಡಿ ಅದನ್ನ ಹೇಳ್ರಿ ಫಸ್ಟ್. ಅದು ಹೇಳ್ರಿ ಮೊದಲು ಬಾಯ್ಲಿಂದ ಹೇಳ್ರಿ ಬಾಯ್ ಬಿಟ್ಟು ಹೇಳ್ರಿ. ಕೇಂದ್ರದಲ್ಲಿ UPS ಸರ್ಕಾರ ಇದ್ದಾಗ 73,000 ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ರಾಜ್ಯದಲ್ಲಿ 2013-18ನಲ್ಲಿ 8,165 ಕೋಟಿ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅಲ್ಲಿ 2 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಆಗಿದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅಲ್ಲಿ 3 ಲಕ್ಷ ರೂಪಾಯಿವರೆಗಿನ ರೈತರ ಸಾಲ ಮನ್ನಾ ಆಗಿದೆ. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ರೈತ ಮುಖಂಡ ರವಿರಾಜ್ ಕಂಬಳಿ ಮನವಿ ಮಾಡಿದ್ದಾರೆ. ಇಲ್ಲೂ ಕೂಡ ಯಾಕೆ ಸಾಲ ಮನ್ನಾ ಮಾಡ್ತಾ ಇಲ್ಲ ಅಂತ ಕೇಳಿದ್ದಾರೆ ರೈತ ಮುಖಂಡರು. ತಕ್ಷಣ ಸಂತೋಷ್ ಲಾಡ್ ಕೆರಳಿ ಕೆಂಡವಾಗಿದ್ದಾರೆ. ಜೋರ ಮಾತಾಡಿದ್ದಾರೆ ರೈತರ ಜೊತೆ. ಯಾಕೆ ಮಾಡಿದ್ರು ಸಚಿವ ಸಂತೋಷ್ ಲಾಡ್? ಕಾಂಗ್ರೆಸ್ ಪಕ್ಷನೇ ಇದೆ, ಹಾಗಾಗಿ ಅಲ್ಲಿಯೂ ನಿಮ್ದು ಸರ್ಕಾರ ಇಲ್ಲೂ ನಿಮ್ದು ಸರ್ಕಾರ ಇರೋದ್ರಿಂದ ಕರ್ನಾಟಕದೊಳಗೂ ಬಡ ರೈತರ ಸಾಲ ಮನ್ನಾ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊತೀವಿ. ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿ ಅದನ್ನ ಹೇಳ್ರಿ ಫಸ್ಟ್. ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿ ಅದನ್ನ ಹೇಳ್ರಿ ಫಸ್ಟ್. ಅದು ಹೇಳ್ರಿ ಮೊದಲು ಬಾಯ್ಲಿಂದ ಹೇಳ್ರಿ ಬಾಯ್ ಬಿಟ್ಟು ಹೇಳ್ರಿ. ಕೇಂದ್ರದಲ್ಲಿ UPS ಸರ್ಕಾರ ಇದ್ದಾಗ 73,000 ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ರಾಜ್ಯದಲ್ಲಿ 2013-18ನಲ್ಲಿ 8,165 ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು. ಕೋಪರೇಟಿವ್ ಸಾಲ ಯಾರು ಪಡೆದಿದ್ರು 50,000ವರೆಗೆ ಸಾಲ ಮನ್ನಾ ಮಾಡಿತ್ತು ಅಂತ ಅದನ್ನ ಹೇಳ್ಬೇಕಲ್ಲ. ಸೊ ಈ ರೈತ ಮುಖಂಡರಾಗಿರ್ತಕ್ಕಂಥ ರವಿರಾಜ್ ಕಂಬಳಿ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿರಾಜ್ ಕಂಬಳಿ ಅವರೇ. ನಮಸ್ಕಾರ ಮೇಡಮ್. ಯಾಕೆ ಸಚಿವರು ಸಿಟ್ ಮಾಡ್ಕೊಂಡ್ರು? ಏನ್ ವಾಗ್ವಾದ ನಡೀತು ನಿಮ್ಗಳ ಮಧ್ಯೆ, ಸಚಿವರು ಮತ್ತು ರೈತರ ಮಧ್ಯೆ? ಮೇಡಮ್ ಏನಂತಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಮತ್ತು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ವಾಡಿಗೆಕ್ಕಿಂತ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ರೈತರ ಬೆಳೆ ಬಹಳ ನಷ್ಟ ಆಗಿದೆ. ಮತ್ತೆ ಅವ್ರಿಗೆ ಸಿಗ್ತದಂತ ಬೆಳೆ ಪರಿಹಾರವನ್ನ ಕಡಿಮೆ ಮೊತ್ತ ಬಂದಿದೆ. ಆದ ನಂತರ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆಗಳ ಪ್ರಕಾರ 2 ಲಕ್ಷ ರೂಪಾಯಿ ಸಾಲವನ್ನ ರೈತರ ಸಾಲವನ್ನ ಮನ್ನಾ ಮಾಡಿದೆ. ಇತ್ತಾಗೆ ಮಹಾರಾಷ್ಟ್ರ ಮಹಾವಿಕಾಸ್ ಗಡಿಯಲ್ಲಿ 3 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆ ಒಳಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದುಕೊಂಡು ರೈತರ ಬಗ್ಗೆ ಒಂದು ಯಾವುದೇ ರೀತಿ ಒಂದು ಸಮಸ್ಯೆ ಬಗೆಹರಿಸಲಾರದಂತ ಸಮಸ್ಯೆ. ಅದಕ್ಕೆ ಅವ್ರು ಯಾಕೆ ಸಿಟ್ ಮಾಡ್ಕೊಂಡ್ಬಿಟ್ರು ಸರ್? ಅವರಿಗೆ ರೈತರ ಕಷ್ಟಗಳ ಸ್ಪಂದನೆ ಬಗ್ಗೆ ಜ್ಞಾನ ಇಲ್ಲ. ಅವರು ರೈತರಲ್ಲ, ಅವರು ಉದ್ಯಮಿಗಳು. ಸೊ ಅಷ್ಟೆಲ್ಲ ಸಿಟ್ ಮಾಡ್ಕೊಳ್ಳೋದೇನ್ ಬೇಡ ಇತ್ತು ಅಂತೀರಿ? ಈಗ ವಿಷಯನ್ನ ಮನವರಿಕೆ ಮಾಡ್ಕೊಂಡಿದ್ರೆ ಅವರು ಸ್ಪಂದನೆ ಕೊಟ್ಟಿದ್ರೆ ಅದು ಏನಾಗಿರ್ತಪ್ಪ ಅಂತಂದ್ರೆ ಅವರು ನಮ್ಮ ರೈತರ ನಾಯಕ, ನಮ್ಮ ರೈತರ ಸೇವಕ, ಜನಸೇವಕ, ನಮ್ಮ ನಾಯಕ. ನಾವು ನಮ್ಮ ಸಮಸ್ಯೆಗಳನ್ನ ಈಡೇರಿಸ್ತಾರ, ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರ ಅಂತೇಳಿ ನಾವು ರೈತರು ಅಲ್ಲಿ ಹೋಗಿ ಅವ್ರಿಗೆ ಮನವಿ ಮಾಡ್ಕೊಳಕ್ ಹೋದ್ವಿ. ಅವರು ರೈತರ ಬಗ್ಗೆ ಹಗುರವಾಗಿ ಮತ್ತು ಕಡೆಗಣನೆ ಮಾಡ್ತಾ ಇದ್ವು ಮೇಡಮ್. ಓಕೆ. ಸೊ ರೈತರಲ್ಲಿ ಈಗ ಆಕ್ರೋಶ ಇದೆ. ಸಂತೋಷ್ ಲಾಡ್ ಅವರು ಕೇಳಿಸ್ಕೊಳ್ಳಿಲ್ಲ, ಸ್ವಲ್ಪ ವಾದ ಮಾಡಿದ್ರು. ಇನ್ನೊಂದ್ ಸ್ವಲ್ಪ ಕೇಳಿಸ್ಕೊಬೇಕಾಗಿತ್ತು, ಅವ್ರು ಲೀಡರ್ ಆಗಿ ಇನ್ನೊಂದ್ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೊಬೇಕಾಗಿತ್ತು ಅಂತ. ಸರಿನಾ ಸರ್? ಹೌದು ಮೇಡಮ್. ಅವರು ರೈತರಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾರೆ ಮೇಡಮ್. ರೈತರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. 2014ರಲ್ಲಿ ತಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಬಗ್ಗೆ ಮಾತಾಡ್ತಾರೆ ಮೇಡಮ್. ಬಟ್ ಇವತ್ತು ದಿನನಿತ್ಯ ರೈತ ಶೂಲಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಅಜ್ಞಾನ ಅವರಿಗೆ ಮನವರಿಕೆ ಮಾಡಿ ಕೊಟ್ರೆ ಅದನ್ನು ಕೇಳುವಂತ ಒಂದು ಕನಿಷ್ಠ ಸೌಜನ್ಯ ಅವರಿಗೆ ಇಲ್ಲ. ಸರಿ ಕರೆಕ್ಟ್ ರೈಟ್. ಥ್ಯಾಂಕ್ ಯು ರವಿರಾಜ್ ಕಂಬಳಿ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದಕ್ಕೆ. ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿ ಅದನ್ನ ಹೇಳ್ರಿ ಫಸ್ಟ್. ಅದು ಹೇಳ್ರಿ ಮೊದಲು ಬಾಯ್ಲಿಂದ ಹೇಳ್ರಿ ಬಾಯ್ ಬಿಟ್ಟು ಹೇಳ್ರಿ. ಕೇಂದ್ರದಲ್ಲಿ UPS ಸರ್ಕಾರ ಇದ್ದಾಗ 73,000
73,000 ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ರಾಜ್ಯದಲ್ಲಿ 2013-18ನಲ್ಲಿ 8,165 ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು. ಕೋಪರೇಟಿವ್ ಸಾಲ ಯಾರು ಪಡೆದಿದ್ರು 50,000ವರೆಗೆ ಸಾಲ ಮನ್ನಾ ಮಾಡಿತ್ತು ಅಂತ ಅದನ್ನ ಹೇಳ್ಬೇಕಲ್ಲ. ಅದು 2,000 ಅದು ಹೇಳ್ರಿ ಮೊದಲು. ಹಳೆ ಕತೆ ಬೇಡ ಸರ್. ಯಾಕೆ ಹಳೆ ಕತೆ ಬೇಡ? ಇವತ್ತಿಂದ ಯಾಕೆ ಹೇಳ್ಬೇಕು? ಹಳೆ ಕತೆ ಹೇಳ್ಬೇಕು. ಹಳೆ ಕತೆ ಕುರಿತು ಏನ್ ಮಾತಾಡಂಗ್ ನಡ್ರಿ. ಸೋಮನೆ ಏನ್ ಹಳೆ ಕತೆಗಳು ಅವಾಗಿನ ಏನ್ ದೇಶನ ಮಾಡ್ತಲೇನೋ ದಿನನಿತ್ಯ ಆಗತೈತೆ. ಮೋದಿ ಗಡ್ರಿ ಬರ್ರಿ, ಮೋದಿ ಕುಡಿ ಹೇಳ್ರಿ. ಎಲ್ಲ ನಿಮಗೂ ಸಂಬಂಧ ಇದೆ. ಆಯ್ತು ಮತ್ತೆ ನೀವ್ ಹೇಳ್ರಿ. ನೀವು ರಾಜಕೀಯ ಮಾತಾಡಬಾರ್ದು. ರಾಜಕೀಯ ಸಂಬಂಧ ಕಾಂಗ್ರೆಸ್ ಅಂತ ಯಾಕೆ ಹೇಳ್ತೀರಿ? ನಾವು ವಿನಂತಿ ಮಾಡ್ತೀವಿ. ಬಿಜೆಪಿ ಮ್ಯಾನಿಫೆಸ್ಟೋದಲ್ಲಿ ರೈತ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ನಮ್ಮ ಕ್ಷೇತ್ರ ಅರ್ರಿ ಕೇಳ್ರಿ, ಅದು ಹಳೆ ಇದೆ ರೀ. ನಾವು recent 2020 ರೀ, ನೀವು ಓದ್ಕೊಳ್ರಿ ಮೊದಲು. ಇದೇ 2000 ಮೊನ್ನೆ ಬರ್ತಕ್ಕಂಥ ಚುನಾವಣೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಆದಾಯ ದುಗುನಿ ಮಾಡ್ತೀವಿ ಅಂತ ಹೇಳಿದ್ರು. ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷನೇ. ಬಿಜೆಪಿ 1 ರೂಪಾಯಿನೂ ಮಾಡಿಲ್ಲ. ಅದು ಸೆಕೆಂಡರಿ ಬಿಡ್ರಿ. ಏನ್ ಸೆಕೆಂಡರಿ ಬಿಡು ಅಂತಂದ್ರೆ ಅಲ್ಲ ರೈತರಿಗೆ ಸಂಬಂಧಪಟ್ಟಂತ ಬ್ರೇಕಿಂಗ್ ಅಪ್ಡೇಟ್. ಸಾಲ ಮನ್ನಾ ಮಾಡಿ ಎಂದಿದ್ದಕ್ಕೆ ಸಚಿವರು ತಾಳ್ಮೆ ಕಳೆದುಕೊಂಡಿದ್ದಾರೆ. ಮನವಿ ಕೊಡೋಕೆ ಬಂದ ರೈತರ ಜೊತೆ ವಾಗ್ವಾದ ನಡೆಸಿದ್ದಾರೆ. ಸಚಿವ ಸಂತೋಷ್ ಲಾಡ್ ತಾಳ್ಮೆ ಕಳೆದುಕೊಂಡಿದ್ದಾರೆ. ಏರು ಧ್ವನಿಯಲ್ಲಿ ಸಂತೋಷ್ ಲಾಡ್ ವಾಗ್ವಾದ ನಡೆಸಿದ್ರು. ಮಾತಿನ ಚಕಮಕಿ ಕೂಡ ನಡೆಯಿತು. ಧಾರವಾಡ ಜಿಲ್ಲೆಯ ಹುಲಿಕೇರಿಯಲ್ಲಿ ಸಂತೋಷ್ ಲಾಡ್ ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೀತು. ಯಾಕೆ ಹಿಂಗ್ ಮಾಡಿದ್ರು ಸಂತೋಷ್ ಲಾಡ್ ಅವರು? ಮನವಿ ಕೊಡೋದಕ್ಕೆ ಬಂದಂತಹ ರೈತರೊಂದಿಗೆ ಸಚಿವರು ಸ್ವಲ್ಪ ಜೋರಾಗಿ ವಾಗ್ವಾದ ನಡೆಸಿದಂತಹ ಘಟನೆ ನಡೀತು. ತಾಳ್ಮೆ ಕಳ್ಕೊಂಡ್ರು ಸಂತೋಷ್ ಲಾಡ್ ಅವರು. 73,000 ಕೋಟಿ ಸಾಲ ಮನ್ನಾ ಮಾಡಿ ಅದನ್ನ ಹೇಳ್ರಿ ಫಸ್ಟ್. ಅದು ಹೇಳ್ರಿ ಮೊದಲು, ಬಾಯಿಲಿಂದ ಹೇಳ್ರಿ. ಹೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ. ಕೇಂದ್ರದಲ್ಲಿ UPS ಸರ್ಕಾರ ಇದ್ದಾಗ 73,000 ಕೇಳ್ರಿ ಒಂದು ನಿಮಿಷ. 73,000 ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ರಾಜ್ಯದಲ್ಲಿ 2013-18ನಲ್ಲಿ 8,165 ಕೋಟಿ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅಲ್ಲಿ 2 ಲಕ್ಷ ರೂಪಾಯಿವರೆಗಿನ ಸಾಲ ಮನ್ನಾ ಆಗಿದೆ. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಅಲ್ಲಿ 3 ಲಕ್ಷ ರೂಪಾಯಿವರೆಗಿನ ರೈತರ ಸಾಲ ಮನ್ನಾ ಆಗಿದೆ. ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ರೈತ ಮುಖಂಡ ರವಿರಾಜ್ ಕಂಬಳಿ ಮನವಿ ಮಾಡಿದ್ದಾರೆ. ಇಲ್ಲೂ ಕೂಡ ಯಾಕೆ ಸಾಲ ಮನ್ನಾ ಮಾಡ್ತಾ ಇಲ್ಲ ಅಂತ ಕೇಳಿದ್ದಾರೆ ರೈತ ಮುಖಂಡರು. ತಕ್ಷಣ ಸಂತೋಷ್ ಲಾಡ್ ಕೆರಳಿ ಕೆಂಡವಾಗಿದ್ದಾರೆ. ಜೋರ ಮಾತಾಡಿದ್ದಾರೆ ರೈತರ ಜೊತೆ. ಯಾಕೆ ಮಾಡಿದ್ರು ಸಚಿವ ಸಂತೋಷ್ ಲಾಡ್? ಕರ್ನಾಟಕದೊಳಗೂ ಕಾಂಗ್ರೆಸ್ ಪಕ್ಷನೇ ಇದೆ. ಹಾಗಾಗಿ ಅಲ್ಲಿಯೂ ನಿಮ್ದು ಸರ್ಕಾರ, ಇಲ್ಲಿಯೂ ನಿಮ್ದು ಸರ್ಕಾರ ಇರೋದ್ರಿಂದ ಕರ್ನಾಟಕದೊಳಗೂ ಬಡ ರೈತರ ಸಾಲ ಮನ್ನಾ ಮಾಡ್ರಿ ಅಂತ ನಾವು ವಿನಂತಿ ಮಾಡ್ಕೊತೀವಿ. ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿ ಅದನ್ನ ಹೇಳ್ರಿ ಫಸ್ಟ್. ಕೇಂದ್ರದಲ್ಲಿ ನಾವು ಅಧಿಕಾರದಲ್ಲಿದ್ದಾಗ 73,000 ಕೋಟಿ ಸಾಲ ಮನ್ನಾ ಮಾಡಿ ಅದನ್ನ ಹೇಳ್ರಿ ಫಸ್ಟ್. ಅದು ಹೇಳ್ರಿ ಮೊದಲು, ಬಾಯಿಲಿಂದ ಹೇಳ್ರಿ. ಹೇಳ್ರಿ, ಬಾಯ್ ಬಿಟ್ಟು ಹೇಳ್ರಿ. ಕೇಂದ್ರದಲ್ಲಿ UPS ಸರ್ಕಾರ ಇದ್ದಾಗ 73,000 ಕೇಳ್ರಿ ಒಂದು ನಿಮಿಷ. 73,000 ಕೋಟಿ ಮನಮೋಹನ್ ಸಿಂಗ್ ಸರ್ಕಾರ ಸಾಲ ಮನ್ನಾ ಮಾಡಿತ್ತು. ರಾಜ್ಯದಲ್ಲಿ 2013-18ನಲ್ಲಿ 8,165 ಕೋಟಿ ಸಿದ್ದರಾಮಯ್ಯ ಸರ್ಕಾರ ಮನ್ನಾ ಮಾಡಿತ್ತು. ಕೋಪರೇಟಿವ್ ಸಾಲ ಯಾರು ಪಡೆದಿದ್ರು 50,000ವರೆಗೆ ಸಾಲ ಮನ್ನಾ ಮಾಡಿತ್ತು ಅಂತ ಅದನ್ನ ಹೇಳ್ಬೇಕಲ್ಲ. ಸೊ ಈ ರೈತ ಮುಖಂಡರಾಗಿರ್ತಕ್ಕಂಥ ರವಿರಾಜ್ ಕಂಬಳಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ.